ಹಲೋ ಎವ್ರಿವನ್, ಇವತ್ತಿನ ವಿಡಿಯೋ PUC ವಿದ್ಯಾರ್ಥಿಗಳಿಗಾಗಿ ಏನಪ್ಪ ಇವತ್ತಿನ ವಿಡಿಯೋ ಸ್ಪೆಷಲ್ ನ್ಯೂಸ್ ಏನಪ್ಪ ಅಂತಂದರೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗಾಗಿ ಪ್ರಾಕ್ಟಿಕಲ್ ಟೈಮ್ ಟೇಬಲ್ ಅನೌನ್ಸ್ ಆಗಿದೆ. ಪ್ರಾಕ್ಟಿಕಲ್ ಟೈಮ್ ಟೇಬಲ್ ಇದ್ದಿದ್ದು ಅನೌನ್ಸ್ ಆಗಿದೆ. ಸೊ ಅದರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನನ್ನು ಇಲ್ಲಿ ತಂದಿದ್ದೀನಿ. ಎಲ್ಲ ಯಾವ್ಯಾವ ಕ್ರೈಟೇರಿಯಾಗಳನ್ನು ನಾವು ಫಾಲೋ ಅಪ್ ಮಾಡಬೇಕು, ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡಬೇಕಾದ್ರೆ ನಾವು ಯಾವ ರೀತಿ ಪ್ರಾಕ್ಟಿಕಲ್ ಎಕ್ಸಾಮನ್ನು ಕಂಡಕ್ಟ್ ಯಾವ ರೀತಿ ಮಾಡ್ತಾರೆ, ಹೌದಾ, ಯಾವ್ಯಾವ ಇಂಪಾರ್ಟೆನ್ಸ್ ಪಾಯಿಂಟ್ಗಳನ್ನು ನಾವು ಇಡಬೇಕಾಗ್ತದೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾನು ಡಿಸ್ಕಷನನ್ನು ಮಾಡಿದ್ದೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ದಿಸ್ ಚಾನಲ್. ಕರ್ನಾಟಕ ಸೆಕೆಂಡ್ PUC ಎಕ್ಸಾಮ್ ಇನ್ 2026. ಓಕೆ, ಪ್ರಾಕ್ಟಿಕಲ್ ಪರೀಕ್ಷೆ ವೇಳಾಪಟ್ಟಿ ಇದ್ದಿದ್ದು ಪ್ರಕಟವಾಗಿದೆ. ವಿದ್ಯಾರ್ಥಿಗಳು ಮಂಡಳಿಯ ಅಧಿಕೃತ ಜಾಲತಾಣವಾದ KSEAB.Karnataka.government.in ಭೇಟಿ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೀವೇನು ಮಾಡಬೇಕಿಲ್ಲಿ KSEB.Karnataka.government.in ದಲ್ಲಿ ಹೋಗಿ ನೀವೇನು ಮಾಡ್ಕೋಬಹುದು, ಅಧಿಕೃತ ಜಾಲತಾಣದಲ್ಲಿ ನೀವು ಮಾಹಿತಿಯನ್ನು, ಪ್ರಾಕ್ಟಿಕಲ್ ಪರೀಕ್ಷೆ ಎಕ್ಸಾಮ್ನ ಮಾಹಿತಿಯನ್ನು ನೀವೇನು ಮಾಡ್ಕೋಬಹುದು, ಕಲೆಕ್ಟ್ ಮಾಡ್ಕೋಬಹುದು. ಸೊ 2026ನೇ ದ್ವಿತೀಯ PUC ಪ್ರಾಕ್ಟಿಕಲ್ ಪರೀಕ್ಷೆಗಳು ಒಂದು ವಾರದ ಅವಧಿಯಲ್ಲಿ ನಡೀತಾವೆ. ವೆರಿ ಇಂಪಾರ್ಟೆಂಟ್ ನ್ಯೂಸ್ ಇದು. 2026 ದ್ವಿತೀಯ PUC ಪ್ರಾಕ್ಟಿಕಲ್ ಯಾವಾಗ ನಡೀತಾವು, ಒಂದೇ ವಾರದಲ್ಲಿ ಕಂಪ್ಲೀಟ್ ಆಗಬೇಕದು. ಬ್ಯಾಚ್ ವೈಸ್ ಮಾಡ್ತಾರೆ. ಒಂದು ಬ್ಯಾಚ್ನಲ್ಲಿ 12 ವಿದ್ಯಾರ್ಥಿಗಳು ಇರ್ಬೋದು ಅಥವಾ 15 ವಿದ್ಯಾರ್ಥಿಗಳು ಇರ್ಬೋದು. ಡಿಪೆಂಡ್ ಆನ್ ಎಕ್ಸಾಮ್ ಕ್ಯಾಂಪಸ್ ಆಗ್ತದೆ. ಅದೇ ರೀತಿಯಾಗಿ ಅವರು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಈ ಕುರಿತಾಗಿ KSEAB ಅವರು ಅಧಿಕೃತವಾಗಿ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ನೆಕ್ಸ್ಟ್ ಈ ಮಾಹಿತಿಯನ್ನು ಹೇಳೋದಾದರೆ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಪ್ರಾಕ್ಟಿಕಲ್ ಪರೀಕ್ಷೆಯ ಪೂರ್ಣ ಆದ ನಂತರ ಕರ್ನಾಟಕ ಸೆಕೆಂಡ್ PUC ಮೇನ್ ಎಕ್ಸಾಮ್ 2026ನೇ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ನಡೆಯುತ್ತೆ. ವೆರಿ ಇಂಪಾರ್ಟೆಂಟ್ ಇದು, ಹೌದಾ. ಪ್ರಾಕ್ಟಿಕಲ್ ಸೆಕೆಂಡ್ PUC ಮೇನ್ ಎಕ್ಸಾಮ್ ಯಾವಾಗಿಂದ ಚಾಲು ಆಗ್ತೈತಿ, ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ಮೇನ್ ಎಕ್ಸಾಮ್ ಇದ್ದಿದ್ದು ಕಂಡಕ್ಟ್ ಮಾಡ್ತಾರೆ. ಸೊ ಈ ಬಾರಿ ಪರೀಕ್ಷೆಗಳ ಮೇಲ್ವಿಚಾರಣೆಗಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗುತ್ತದೆ. ಆಯಾ ವಿಜ್ಞಾನ ವಿಷಯದ ಒಬ್ಬ ಪ್ರಾಂಶುಪಾಲರನ್ನು ಸಂಯೋಜಕರಾಗಿ ಮಾಡಲಾಗುತ್ತದೆ. ಅಲ್ಲದೆ ಜಿಲ್ಲೆಯ ಎಲ್ಲ ಪರೀಕ್ಷೆ ಕೇಂದ್ರಗಳಿಗೆ ಟೈಮ್ ಟೇಬಲನ್ನು ಸಿದ್ಧಪಡಿಸುವ ಜವಾಬ್ದಾರಿಯನ್ನು ಆಯಾ ಜಿಲ್ಲಾ ಸಮಿತಿ ಅಧಿಕಾರಿಗಳು ವಹಿಸಿರುತ್ತಾರೆ. ಈ ಬಾರಿ ಪ್ರಾಕ್ಟಿಕಲ್ ಪರೀಕ್ಷೆಗಳ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಕ್ರಮ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು KSEB ಕಠಿಣವಾಗಿ ತಿಳಿಸಿದೆ. ಹೆಚ್ಚಿನ ಮಾಹಿತಿಯನ್ನು ನೀವು ಏನು ಮಾಡ್ಬೋದು, ಈ ಜಾಲತಾಣದಲ್ಲಿ ನೀವು ಸರ್ಚ್ ಮಾಡಬಹುದು, ಹೌದಾ. ದಿಸ್ ಈಸ್ ಅಬೌಟ್ ಅ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್. ಈ ಸಲ ಪ್ರಾಕ್ಟಿಕಲ್ ಎಕ್ಸಾಮು ಹೋದ ಸಲ ಜೊತೆ ಈಸಿ ಆಗುವ ಚಾನ್ಸಸ್ಗಳು ಬಹಳಷ್ಟು ಕಡಿಮೆ ಅದಾವೆ. ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟ್ರಿಕ್ಟ್ ಆಗ್ತವೆ. ಕೆಲವು ಕ್ರೈಟೇರಿಯಾಗಳನ್ನು ಅವ್ರು ಕೊಟ್ಟಿದ್ದಾರೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಕ್ರೈಟೇರಿಯಾಗಳ ಬಗ್ಗೆ ಡಿಸ್ಕಷನನ್ನು ಮಾಡ್ತೀನಿ. ಆ ವಿಡಿಯೋವನ್ನು ನೀವು ಚೆಕ್ಔಟ್ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಮಾಹಿತಿಯನ್ನು ನೀಡಿದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.